ಬಂದಿದ್ದೆ ಒಂದ್ ಐಫೋನ್ ಬಂದಿತ್ತು. ಅದನ್ನ ಕುತ್ಕೊಂಡು ರೆಡಿ ಮಾಡ್ತಾ ಇದ್ದೆ. ಫಸ್ಟ್ ಓಪನ್ ಮಾಡ್ಬಿಟ್ಟು ಆಂಪಿಯರ್ ಚೆಕ್ ಮಾಡಿದೆ. ಆಂಪಿಯರ್ ನಾವು ಡೈರೆಕ್ಟ್ 2 ಆಂಪಿಯರ್ ತಗೊಂತಾ ಇತ್ತು. ಬಟ್ ನನಗೆ ಒಂದ್ ಸ್ವಲ್ಪ ಡೌಟ್ ಆಗ್ತಾ ಇತ್ತು ಡಿಸ್‌ಪ್ಲೇ ಡ್ಯಾಮೇಜ್ ಆಗಿದೆ ಅಥವಾ ಬೋರ್ಡ್ ಹೋಗಿದೆ ಅಂತ. ಯಾಕಂದ್ರೆ ವಾಟರ್ ಡ್ಯಾಮೇಜ್ ಇತ್ತು ಫೋನು. ಸೊ ಆಂಪಿಯರ್ ತಗೊಂತಾ ಇದೆಯಾ ಇಲ್ಲ ಅಂತ ಫಸ್ಟ್ 6 ಪೋರ್ಟ್ ಪಿನ್ ಅಲ್ಲಿ ಚೆಕ್ ಮಾಡಿದೆ. ಮತ್ತೆ ಡಿಸಿಎಲ್ ಚೆಕ್ ಮಾಡಿದೆ. अबे साले तभी मेरा माफ करना गुस्से में इधर उधर निकल जाता हूँ। ಲ್ಯಾಪ್‌ಟಾಪ್ ತಗೊಂಡ್ ಬಂದಿದ್ದೀನಿ. ನಮ್ಮ ಫ್ರೆಂಡ್ ಒಂದು ಫೋನ್ ಫ್ಲಾಶ್ ಮಾಡ್ಬೇಕಾಗಿತ್ತು. ಅದನ್ನ ತಗೊಂಬಂದು ಇಟ್ಟಿದ್ದೆ. ಮಿಕ್ಕಿದ ಕೆಲಸ ನಮ್ ಸರ್ ಮಾಡ್ತಾ ಇದ್ರು. ನಾನು ಆ ಫೋನ್‌ನ ತಗೊಂಡೆ ಸೀದಾ ಹೋದೆ. ಮಾರ್ಕೆಟ್‌ಗೆ ಹೋಗ್ಬಿಟ್ಟು ತಗೊಂಡ್ ಬರ್ಬೇಕಲ್ಲ ಅದರದ್ದು ಡಿಸ್‌ಪ್ಲೇ ಅದನ್ನ ತಗೊಂಡ್ ಬರಕ್ಕೆ ಹೊರಟೆ. क्या क्या बात कर रहे हैं? ತಗೊಂಡ್ ಬಂದ್ಮೇಲೆ ಫಸ್ಟು ಎಲ್ಲ ಚೆಕ್ ಮಾಡಿದೆ. ಬಟ್ ಆನ್ ಆಗ್ತಾ ಇರ್ಲಿಲ್ಲ. ಓಕೆ ಚಾರ್ಜಿಂಗ್ ಪ್ರಾಬ್ಲಮ್ ಇದೆ ಅಂತ ಅರ್ಥ ಆಯ್ತು. ಬ್ಯಾಟರಿಯಲ್ಲಿ ಒಂಚೂರು ಚಾರ್ಜ್ ಇರ್ಲಿಲ್ಲ. ಸೊ ಫಸ್ಟ್ ಚಾರ್ಜಿಂಗ್ ಹಾಕ್ಬಿಟ್ಟು ಕೂಡ ನೋಡಿದೆ. ಅವಾಗ ಬಂತು. ಏನ್ ವಿಶೇಷ ಅಂತ ನಂಗಂತೂ ಗೊತ್ತಿಲ್ಲ. ಬಟ್ ಪ್ರತಿಯೊಂದು ಆಟೋ ಸ್ಟ್ಯಾಂಡ್ ಅಲ್ಲಿ ಈ ತರ ಒಂದು ಫಂಕ್ಷನ್ ಮಾಡ್ತಾ ಇದ್ದಾರೆ. ಏನಿದೆ ಅಂತ ನಂಗೆ ಗೊತ್ತಿಲ್ಲ. ಸೊ ಕಮೆಂಟ್ ಮಾಡಿ ತಿಳಿಸಿ ಇದನ್ನ. बात तो सही है। ಬಂದ್ಮೇಲೆ ನೋಡಿದೆ ಫ್ಲಾಶಿಂಗ್ ಮಾಡ್ತಾ ಇದ್ದಾರೆ ಅಂತ. ಸೊ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ನನ್ನ ಲ್ಯಾಪ್‌ಟಾಪ್ ಅಲ್ಲಿ ಅದೇನೋ ಫೈಲ್ ಡೌನ್‌ಲೋಡ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಅದ್ರಲ್ಲೇ ಮಾಡ್ತಾ ಇದ್ರು. ಇವ್ರು ನೋಡಿದ್ರೆ ನಥಿಂಗ್ ಫೋನ್ ತರ ಮಾಡ್ಬಿಟ್ಟಿದ್ದಾರೆ. ಓಪ್ಪೋ ಇದ್ದಿದ್ ಫೋನ್ ಇದು ನಥಿಂಗ್ ಮಾಡ್ಬಿಟ್ಟಿದ್ದಾರೆ. ಬ್ಯಾಕ್ ಪ್ಯಾನಲ್ ಅಲ್ಲಿ ಇದ್ದಿದ್ ಕಲರ್ ಎಲ್ಲ ಫುಲ್ಲು ತೆಗ್ದ್ಬಿಟ್ಟಿದ್ದಾರೆ. ಅಷ್ಟೇ ಅದ್ಕೆ ಮತ್ತೆ ನಾಳೆ ಸಿಗೋಣ. ಬಾಯ್.